ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ವಿವಿಧ ರೀತಿಯ ಹುದ್ದೆಗಳ ನೇಮಕಾತಿಗಾಗಿ SSCಯಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ದಿನಾಂಕ ಜೂನ್ 2, 2025. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಜೂನ್ 23, 2025. ಇನ್ನು ಪೇಮೆಂಟ್ ಮಾಡಕ್ಕೆ ಕೊನೆಯ ದಿನಾಂಕ ಜೂನ್ 24, 2025. ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಏನಾದರೂ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಆ ತಪ್ಪಾಗಿರುವಂಥ ಅರ್ಜಿಯನ್ನು ಕರೆಕ್ಷನ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ನೀಡಲಾಗ್ತದ. ಆ ಅಪ್ಲಿಕೇಶನ್ ಕರೆಕ್ಷನ್ ಮಾಡಕ್ಕೆ ಜೂನ್ 28ರಿಂದ ಜೂನ್ 30ರವರೆಗೆ ಸಮಯಾವಕಾಶ ನೀಡಲಾಗ್ತದೆ. ಅಂದ್ರೆ 3 ದಿನಗಳ ಸಮಯಾವಕಾಶ ನೀಡಲಾಗ್ತದೆ. ಈ ಜೂನ್ 28ರಿಂದ ಜೂನ್ 30ರ ಒಳಗಾಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ಏನು ತಪ್ಪು ಮಾಡಿರಲ್ರಿ ಅದನ್ನ ಕರೆಕ್ಟ್ ಮಾಡಿ ಅಪ್ಲಿಕೇಶನ್ ಮತ್ತೊಮ್ಮೆ ರೀಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್, ಈ ಹುದ್ದೆಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರ್ರಿ. ಆ ಸ್ಪರ್ಧಾತ್ಮಕ ಪರೀಕ್ಷೆಯ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗ ನಡೆಸಲಾಗ್ತದ ಅಂತ ಒಂದು ಟೆಂಟಿಟಿವ್ ಡೇಟ್ ಕೊಟ್ಟಿರುವಂಥದ್ದು. ಆ ಟೆಂಟಿಟಿವ್ ಡೇಟ್ ನೋಡ್ರಿ, ಜುಲೈ 24ರಿಂದ ಆಗಸ್ಟ್ 4ರ ತನಕ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಲಾಗ್ತದ ಅಂತ ಟೆಂಟಿಟಿವ್ ಡೇಟ್ ಅನ್ನ ಕೊಟ್ಟಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್, ಹುದ್ದೆಗಳ ವಿವರ, ಆಮೇಲೆ ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಹುದ್ದೆ ಖಾಲಿ ಇರುವಂಥದ್ದು, ಆಮೇಲೆ ವಯೋಮಿತಿ, ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂತ ಮಾಹಿತಿ ನೋಡೋದಾದ್ರೆ ನೋಡ್ರಿ, ಭಾರತದಾದ್ಯಂತ ಒಟ್ಟಾರೆಯಾಗಿ 2423 ಹುದ್ದೆಗಳ ಖಾಲಿ ಇರುವಂತದ್ದು. 365 ವಿಧದ ಹುದ್ದೆಗಳು ಖಾಲಿ ಇರುವಂತದ್ರಿ. ಎಲ್ಲಾ ಹುದ್ದೆಗಳ ಬಗ್ಗೆ ಹೇಳಂಗಿಲ್ರಿ, ಹೆಚ್ಚಿಗೆ ಯಾವ ಪೋಸ್ಟ್ ಇರ್ತಾವಲ್ಲ ಆ ಹುದ್ದೆಯ ಬಗ್ಗೆ ಮಾಹಿತಿ ನೀಡ್ತೀನಿ. ಕ್ಯಾಂಟೀನ್ ಅಟೆಂಡೆಂಟ್ 13 ಹುದ್ದೆಗಳು ಖಾಲಿ ಇರುವಂತದ್ದು. ಆಫೀಸ್ ಆಫ್ ದ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ಹುದ್ದೆ ಖಾಲಿ ಇರುವಂತದ್ದು. 18ರಿಂದ 25ರ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಅಂದ್ರ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 25 ವರ್ಷ ಮೀರಿರಬಾರ್ದು. SLC ಪಾಸ್ ಆದವರು ಅಂದ್ರೆ 10ನೇ ತರಗತಿ ಪಾಸ್ ಆದಂತವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಒಟ್ಟು ಖಾಲಿ ಹುದ್ದೆಗಳು ಕೊಟ್ರೆ ಅದ್ರ ಪಕ್ಕದ 3-4 ಕಾಲಂಗಳಲ್ಲಿ ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳ ಮೀಸಲಾದವಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂತದ್ದು ಸ್ನೇಹಿತರೆ. ಪ್ರತಿ ಹುದ್ದೆಗೂ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂತದ್ದು, ಹಾಗಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್, ಜೂನಿಯರ್ ಎಂಜಿನಿಯರ್ ಕಮ್ಯುನಿಕೇಶನ್ ವಿಭಾಗ, ಸೆಂಟ್ರಲ್ ವಾಟರ್ ಕಮಿಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು. 10 ಖಾಲಿ ಹುದ್ದೆಗಳದಾವ್ರಿ. 18ರಿಂದ 30 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. 12ನೇ ತರಗತಿ ಪಾಸ್ ಆಗಿರ್ಬೇಕ್ರಿ. ನೆಕ್ಸ್ಟ್, ಗರ್ಲ್ ಕೆಡೆಟ್ ಇನ್ಸ್ಟ್ರಕ್ಟರ್, ಡೈರೆಕ್ಟರ್ ಜನರಲ್ ಆಫ್ ನ್ಯಾಷನಲ್ ಕೆಡೆಟ್ ಕಾರ್ಪೊರೇಷನ್ಸ್ ನಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು. 19 ಖಾಲಿ ಹುದ್ದೆಗಳದಾವ್ರಿ. ವಯೋಮಿತಿ 20ರಿಂದ 25 ಆಗಿರ್ತದೆ. ಕನಿಷ್ಠ 20 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 25 ವರ್ಷ ಮೀರಿರಬಾರ್ದು. ಯಾವುದೇ ಪದವಿ ಪಾಸ್ ಮಾಡಿರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು, ಗ್ರಾಜುಯೇಷನ್ ಅಂಡ್ ಅಬೌವ್ ಸ್ನೇಹಿತರೆ. ನೆಕ್ಸ್ಟ್, ಫೈರ್ ಮ್ಯಾನ್, ಡೈರೆಕ್ಟರ್ ಜನರಲ್ ಆಫ್ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ 25 ಹುದ್ದೆಗಳು ಖಾಲಿ ಇರುವಂತದ್ದು. 18ರಿಂದ 27 ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. 10ನೇ ತರಗತಿ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಸಿವಿಲಿಯನ್ ಮೋಟರ್ ಡ್ರೈವರ್ ಆರ್ಡಿನರಿ ಗ್ರೇಡ್, ಡೈರೆಕ್ಟರ್ ಜನರಲ್ ಆಫ್ ಕ್ವಾಲಿಟಿ ಅಶ್ಯೂರೆನ್ಸ್ ನಲ್ಲಿಯೇ ಈ ಹುದ್ದೆಗಳು ಖಾಲಿ ಇರುವಂತದ್ದು. ಖಾಲಿ ಹುದ್ದೆಗಳ ಸಂಖ್ಯೆ 31. ವಯೋಮಿತಿ 18ರಿಂದ 27. ಎಜುಕೇಶನ್ ಕ್ವಾಲಿಫಿಕೇಶನ್ 10ನೇ ಪಾಸ್ ಆಗಿರ್ಬೇಕು. ನೆಕ್ಸ್ಟ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಸ್ಯಾನಿಟರಿ ವಿಭಾಗ, ಜನರಲ್ ಆಫ್ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹುದ್ದೆ ಖಾಲಿ ಇರುವಂತದ್ದು. 27 ಖಾಲಿ ಹುದ್ದೆಗಳದಾವ್ರಿ. ವಯೋಮಿತಿ 18ರಿಂದ 25 ವರ್ಷ. 10ನೇ ತರಗತಿ ಪಾಸ್ ಆದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಜೂನಿಯರ್ ಎಂಜಿನಿಯರ್ ಕ್ವಾಂಟಿಟಿ ಸರ್ವೇಯಿಂಗ್ ಅಂಡ್ ಕಾಂಟ್ರಾಕ್ಟ್ಸ್ ವಿಭಾಗ, ಮಿಲಿಟರಿ ಎಂಜಿನಿಯರಿಂಗ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ನಲ್ಲಿ 114 ಹುದ್ದೆಗಳು ಖಾಲಿ ಇರುವಂತದ್ರಿ. ಈ ಜೂನಿಯರ್ ಎಂಜಿನಿಯರ್ ಒಟ್ಟು 114 ಹುದ್ದೆಗಳು ಖಾಲಿ ಇರುವಂತದ್ದು. ವಯೋಮಿತಿ 18ರಿಂದ 25 ಆಗಿರ್ತದ. 12ನೇ ತರಗತಿ ಪಾಸ್ ಆಗಿರ್ಬೇಕು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ 12ನೇ ತರಗತಿ ಪಾಸ್ ಆಗಿರ್ಬೇಕು. ನೆಕ್ಸ್ಟ್, ಸಬ್ ಡಿವಿಷನಲ್ ಆಫೀಸರ್ 27 ಹುದ್ದೆಗಳು ಖಾಲಿ ಇರುವಂತದ್ದು. ಡೈರೆಕ್ಟರ್ ಜನರಲ್ ಡಿಫೆನ್ಸ್ ಎಸ್ಟೇಟ್ ವಿಭಾಗದಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು.
ವಯೋಮಿತಿ 18ರಿಂದ 27 ವರ್ಷ ಆಗಿರ್ತದೆ. ಎಜುಕೇಷನ್ ಕ್ವಾಲಿಫಿಕೇಶನ್ 10ನೇ ತರಗತಿ ಪಾಸ್ ಆಗಿರಬೇಕು. ನೆಕ್ಸ್ಟ್ ಬೊಟಾನಿಕಲ್ ಅಸಿಸ್ಟೆಂಟ್ 17 ಖಾಲಿ ಹುದ್ದೆಗಳಿರುವಂಥದ್ದು. ಬೊಟಾನಿಕಲ್ ಸರ್ವೇರ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 30. ಎಜುಕೇಷನ್ ಕ್ವಾಲಿಫಿಕೇಶನ್ ಯಾವುದೇ ಪದವಿ ಹೊಂದಿರಬೇಕು. ನೆಕ್ಸ್ಟ್ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂದ್ರೆ UDC 19 ಹುದ್ದೆಗಳು ಖಾಲಿ ಇರುವಂಥದ್ದು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 25 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಸೈಂಟಿಫಿಕ್ ಅಸಿಸ್ಟೆಂಟ್ 15 ಖಾಲಿ ಹುದ್ದೆಗಳಿರುವಂಥದ್ದು. ಡೈರೆಕ್ಟರ್ ಆಫ್ ಪ್ಲಾಂಟ್ ಪ್ರೊಟೆಕ್ಷನ್ ಕ್ವಾರಂಟೈನ್ ಆ್ಯಂಡ್ ಸ್ಟೋರೇಜ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 25 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ 18 ಹುದ್ದೆಗಳು ಖಾಲಿ ಇರುವಂಥದ್ದು. ಡೈರೆಕ್ಟರ್ ಆಫ್ ಪ್ಲಾಂಟ್ ಪ್ರೊಟೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. 18ರಿಂದ 25 ವರ್ಷ. ಆಮೇಲೆ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಅಪ್ಪರ್ ಡಿವಿಷನ್ ಕ್ಲರ್ಕ್ 41 ಹುದ್ದೆಗಳು ಖಾಲಿ ಇರುವಂಥದ್ದು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 25 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಅಟೆಂಡೆಂಟ್ ಆರ್ಚಿವಿಸ್ಟ್ ಜನರಲ್ ವಿಭಾಗ 15 ಹುದ್ದೆಗಳು ಖಾಲಿ ಇರುವಂಥದ್ದು. ನ್ಯಾಷನಲ್ ಆರ್ಚಿವ್ಸ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 30 ವರ್ಷ. ಕ್ವಾಲಿಫಿಕೇಶನ್ ಗ್ರಾಜ್ಯುಯೇಷನ್ ಅಂದ್ರೆ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಅಸಿಸ್ಟೆಂಟ್ ಆರ್ಕಾಲಜಿಕಲ್ ಕೆಮಿಸ್ಟ್ 41 ಹುದ್ದೆಗಳು ಖಾಲಿ ಇರುವಂಥದ್ದು. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 30 ವರ್ಷ. ವಿದ್ಯಾರ್ಹತೆ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಗ್ರೇಡ್ 2 25 ಹುದ್ದೆಗಳು ಖಾಲಿ ಇರುವಂಥದ್ದು. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 27 ವರ್ಷಗಳ. ಎಜುಕೇಷನ್ ಕ್ವಾಲಿಫಿಕೇಶನ್ ಯಾವುದಾದ್ರೂ ಒಂದು ಗ್ರಾಜ್ಯುಯೇಷನ್ ಅಥವಾ ಡಿಗ್ರಿ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಅಸಿಸ್ಟೆಂಟ್ ಆರ್ಕಾಲಜಿಸ್ಟ್ 45 ಹುದ್ದೆಗಳು ಖಾಲಿ ಇರುವಂಥದ್ದು. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 30 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ ಯಾವುದಾದ್ರೂ ಒಂದು ಗ್ರಾಜ್ಯುಯೇಷನ್ ಪಾಸ್ ಮಾಡಿರಬೇಕು. ನೆಕ್ಸ್ಟ್ MTS ನಾನ್ ಟೆಕ್ನಿಕಲ್ ವಿಭಾಗ 33 ಹುದ್ದೆಗಳು ಖಾಲಿ ಇರುವಂಥದ್ದು. ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ CPWD ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 25 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ 10ನೇ ತರಗತಿ ಅಂದ್ರೆ SLC ಪಾಸ್ ಆದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಗರ್ಲ್ ಕೆಡೆಟ್ ಇನ್ಸ್ಟ್ರಕ್ಟರ್ ಡೈರೆಕ್ಟರ್ ಜನರಲ್ ಆಫ್ ನ್ಯಾಷನಲ್ ಕೆಡೆಟ್ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು ಅಂದ್ರೆ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. 18 ಹುದ್ದೆಗಳ ಖಾಲಿ ಅದಾವ್ರಿ. ವಯೋಮಿತಿ 20ರಿಂದ 25 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಸ್ಟಾಪ್ ಕಾರ್ ಡ್ರೈವರ್ ಆರ್ಡಿನರಿ ಗ್ರೇಡ್ 26 ಹುದ್ದೆಗಳು ಖಾಲಿ ಇರುವಂಥದ್ದು. ಎನ್ಫೋರ್ಸ್ ಡೈರೆಕ್ಟರೇಟ್ ಡಿಪಾರ್ಟ್ಮೆಂಟ್ ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 20ರಿಂದ 28 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ 10ನೇ ತರಗತಿ ಪಾಸ್ ಆಗಿರಬೇಕು. ನೆಕ್ಸ್ಟ್ ಕೆಮಿಕಲ್ ಅಸಿಸ್ಟೆಂಟ್ 56 ಹುದ್ದೆಗಳು ಖಾಲಿ ಇರುವಂಥದ್ದು. ಸೆಂಟ್ರಲ್ ರೆವಿನ್ಯೂ ಕಂಟ್ರೋಲ್ ಲ್ಯಾಬೋರೇಟರಿ ಎಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 30 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ ಗ್ರಾಜ್ಯುಯೇಷನ್ ಪಾಸ್ ಆಗಿರಬೇಕು. ನೆಕ್ಸ್ಟ್ ಸೆಕ್ಷನ್ ಆಫೀಸರ್ ಹಾರ್ಟಿಕಲ್ಚರ್ ವಿಭಾಗ 19 ಹುದ್ದೆಗಳು ಖಾಲಿ ಇರುವಂಥದ್ದು. ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ CPWD ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 30 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ ಗ್ರಾಜ್ಯುಯೇಷನ್ ಪಾಸ್ ಆಗಿರಬೇಕು. ನೆಕ್ಸ್ಟ್ ಅಸಿಸ್ಟೆಂಟ್ 39 ಹುದ್ದೆಗಳು ಖಾಲಿ ಇರುವಂಥದ್ದು. CPWD ಯಲ್ಲಿಯೇ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 30 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ PUC ಪಾಸ್ ಆಗಿರಬೇಕು. ನೆಕ್ಸ್ಟ್ ಲ್ಯಾಬೋರೇಟರಿ ಅಟೆಂಡೆಂಟ್ 46 ಹುದ್ದೆಗಳು ಖಾಲಿ ಇರುವಂಥದ್ದು. ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಕಸೌಲಿ ಡಿಪಾರ್ಟ್ಮೆಂಟ್ ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 27 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ 10ನೇ ತರಗತಿ ಪಾಸ್ ಆಗಿರಬೇಕು. ನೆಕ್ಸ್ಟ್ ವರ್ಕ್ಶಾಪ್ ಅಟೆಂಡೆಂಟ್ 16 ಹುದ್ದೆಗಳು ಖಾಲಿ ಇರುವಂಥದ್ದು. ನ್ಯಾಷನಲ್ ಕರಿಯರ್ ಸರ್ವಿಸ್ ಸೆಂಟರ್ ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 27 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ 10ನೇ ತರಗತಿ ಪಾಸ್ ಆಗಿರಬೇಕು.
ನೆಕ್ಸ್ಟ್ ಸರ್ವೇಯರ್ 197 ಹುದ್ದೆಗಳ ಖಾಲಿ ಇರುವಂಥದ್ದು. ಆಫೀಸ್ ಆಫ್ ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳ ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 30 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ ಗ್ರಾಜ್ಯುಯೇಷನ್ ಅಂದರೆ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಸರ್ವೇಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸ್ಟಾಪ್ ಕಾರ್ ಡ್ರೈವರ್ ಆರ್ಡಿನರಿ ಗ್ರೇಡ್ 31 ಹುದ್ದೆಗಳು ಖಾಲಿ ಇರುವಂಥದ್ದು. ನ್ಯಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 27 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ 10ನೇ ತರಗತಿ ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಸರ್ವಿಲೆನ್ಸ್ ಅಸಿಸ್ಟೆಂಟ್ 17 ಹುದ್ದೆಗಳು ಖಾಲಿ ಇರುವಂಥದ್ದು. ನ್ಯಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 27 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ PUC ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಅಸಿಸ್ಟೆಂಟ್ ಕಮ್ಯುನಿಕೇಶನ್ ಆಫೀಸರ್ 58 ಹುದ್ದೆಗಳು ಖಾಲಿ ಇರುವಂಥದ್ದು. ಡೈರೆಕ್ಟರೇಟ್ ಆಫ್ ಕೋಆರ್ಡಿನೇಷನ್ ಪೊಲೀಸ್ ವೈರ್ಲೆಸ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 30 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಶನ್ ಗ್ರಾಜ್ಯುಯೇಷನ್ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಜೂನಿಯರ್ ಕೆಮಿಸ್ಟ್ 23 ಹುದ್ದೆಗಳು ಖಾಲಿ ಇರುವಂಥದ್ದು. ಡೈರೆಕ್ಟರೇಟ್ ಮಾರ್ಕೆಟಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 30 ವರ್ಷಗಳು. ಎಜುಕೇಷನ್ ಕ್ವಾಲಿಫಿಕೇಶನ್ ಗ್ರಾಜ್ಯುಯೇಷನ್ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಟೆಲಿಕಾಂ ಅಸಿಸ್ಟೆಂಟ್ 31 ಹುದ್ದೆಗಳು ಖಾಲಿ ಇರುವಂಥದ್ದು. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 27 ವರ್ಷಗಳು. ಎಜುಕೇಷನ್ ಕ್ವಾಲಿಫಿಕೇಶನ್ 12ನೇ ತರಗತಿ ಪಾಸ್ ಆಗಿರಬೇಕು. ನೆಕ್ಸ್ಟ್ MTS 73 ಹುದ್ದೆಗಳು ಖಾಲಿ ಇರುವಂಥದ್ದು. ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ CPWD ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 25 ವರ್ಷಗಳ. ಎಜುಕೇಷನ್ ಕ್ವಾಲಿಫಿಕೇಶನ್ 10ನೇ ತರಗತಿ ಪಾಸ್ ಆಗಿರಬೇಕು. ನೆಕ್ಸ್ಟ್ ಅಸಿಸ್ಟೆಂಟ್ ಅಡ್ಮಿನ್ ಅಂಡ್ HR ವಿಭಾಗ 54 ಹುದ್ದೆಗಳು ಖಾಲಿ ಇರುವಂಥದ್ದು. KVIC ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 27 ವರ್ಷಗಳ. ಎಜುಕೇಷನ್ ಕ್ವಾಲಿಫಿಕೇಶನ್ 12ನೇ ತರಗತಿ ಪಾಸ್ ಆಗಿರಬೇಕು. ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಅಡ್ಮಿನ್ ಅಂಡ್ HR ವಿಭಾಗ 36 ಹುದ್ದೆಗಳು ಖಾಲಿ ಇರುವಂಥದ್ದು. ಇದೇ KVIS ನಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 27 ವರ್ಷಗಳ. ಎಜುಕೇಷನ್ ಕ್ವಾಲಿಫಿಕೇಶನ್ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ಸ್ 43 ಹುದ್ದೆಗಳು ಖಾಲಿ ಇರುವಂಥದ್ದು. KVIS ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 27 ವರ್ಷಗಳ. ಎಜುಕೇಷನ್ ಕ್ವಾಲಿಫಿಕೇಶನ್ ಗ್ರಾಜ್ಯುಯೇಷನ್ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಇದೆ KVIS ನಲ್ಲಿ 25 ಹುದ್ದೆಗಳು ಖಾಲಿ ಇರುವಂಥದ್ದು. ವಯೋಮಿತಿ 18ರಿಂದ 27 ವರ್ಷಗಳ. ಎಜುಕೇಷನ್ ಕ್ವಾಲಿಫಿಕೇಶನ್ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕು. ಗ್ರಾಜ್ಯುಯೇಷನ್ ಅಂದರೆ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕು. ಈ ರೀತಿ ವಿವಿಧ ಇಲಾಖೆಗಳಲ್ಲಿ ವಿವಿಧ ರೀತಿಯ ಹುದ್ದೆಗಳ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ, SC ST ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ ಸ್ನೇಹಿತರೆ. ಈ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ದ ಫೀ ಶುಡ್ ಬಿ ಪೇಡ್ ಸಪರೇಟ್ಲಿ ಫಾರ್ ಈಚ್ ಕ್ಯಾಟಗರಿ ಆಫ್ ಪೋಸ್ಟ್. ಪ್ರತಿಯೊಂದು ಕ್ಯಾಟಗರಿಯ ಹುದ್ದೆಗಳಿಗೆ ಸಪರೇಟ್ ಅರ್ಜಿ ಶುಲ್ಕ ತುಂಬಬೇಕ್ರಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ ನಮ್ಮ ಕರ್ನಾಟಕದೊಳಗೆ ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ ಇವಿಷ್ಟು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂಥದ್ದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಒಟ್ಟು 3 ವಿಧದ ಎಕ್ಸಾಮಿನೇಷನ್ ತಗೊಳ್ತಾರೆ. 10ನೇ ತರಗತಿಯ ಮೇಲೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಬೇರೆ ಎಕ್ಸಾಮಿನೇ ಇರ್ತದ. 12ನೇ ತರಗತಿಯ ಮೇಲಿನ ಹುದ್ದೆಗಳಿಗೆ ಬೇರೆ ಸಪರೇಟ್ ಎಕ್ಸಾಮ್ ಇರ್ತದ. ಡಿಗ್ರಿ ಮೇಲಿನ ಹುದ್ದೆಗಳಿಗೆ ಸಪರೇಟ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. 3 ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂಗೆ 3 ಎಕ್ಸಾಮಿನೇಷನ್ ಇರುವಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇನ್ನು ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ 200 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು ರೀ. 200 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು. 60 ನಿಮಿಷ ಸಮಯಾವಕಾಶ ಇರುವಂಥದ್ದು. ಅಂದ್ರೆ 1 ತಾಸು ಸಮಯಾವಕಾಶ ಇರುವಂಥದ್ದು. ಈ 1 ತಾಸಿನೊಳಗೆ ನೀವು ಈ ಎಕ್ಸಾಮನ್ನು ಬಿಡಿಸ್ಬೇಕು. ಈ ಕ್ವಶನ್ ಪೇಪರ್ 4 ಪಾರ್ಟ್ಗಳಲ್ಲಿ ಡಿವೈಡ್ ಮಾಡಲಾಗಿರ್ತದೆ. ಜನರಲ್ ಇಂಟೆಲಿಜೆನ್ಸ್ ಅಂತಗಿಸಿಂದೇಳಿ 25 ಕ್ವಶನ್ಸ್ಗಳಿರ್ತಾವ. ಪ್ರತಿ ಪ್ರಶ್ನೆಗೆ 2 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 50 ಅಂಕದ ಇದು ಒಂದು ಭಾಗ ಸ್ನೇಹಿತರೆ. ಇದು ಒಂದು ಪಾರ್ಟ್. ನೆಕ್ಸ್ಟ್ ಪಾರ್ಟ್ ಜನರಲ್ ಅವೇರ್ನೆಸ್, ಇದು ಕೂಡ 50 ಮಾರ್ಕ್ಸ್. ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ 50 ಮಾರ್ಕ್ಸ್.
ಇಂಗ್ಲಿಷ್ ಲ್ಯಾಂಗ್ವೇಜ್ 50 ಮಾರ್ಕ್ಸ್. ಈ ರೀತಿ ಕ್ವಶನ್ಸ್ ಪೇಪರ್ ಅನ್ನ 4 ಭಾಗಗಳಲ್ಲಿ ಡಿವೈಡ್ ಮಾಡಲಾಗಿರ್ತದೆ. ಈ ಎಕ್ಸಾಮ್ನೊಳಗ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತಾವ್ರಿ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ. ಅದರೊಳಗೊಂದು ಸರಿಯಾದ ಉತ್ತರ ಇರ್ತದ. ಆ ಸರಿಯಾದ ಉತ್ತರ ಟಿಕ್ ಮಾಡುವಂಥ ಕ್ವಶನ್ಸ್ಗಳಿರ್ತಾವ್ರಿ. ನೆಕ್ಸ್ಟ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ್ರಿ. ಅಂದ್ರೆ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ನೀವೇನಾದರೂ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ನೋಡ್ರಿ, ಸರಿಯಾದ ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಪ್ರತಿ ಸರಿ ಉತ್ತರಕ್ಕೆ 2 ಅಂಕ ನೀಡಲಾಗ್ತದೆ. 2 ಅಂಕ ನೀಡಲಾಗ್ತದೆ. ಇನ್ ಕೇಸ್ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.50 ಅಂಕ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ 2 ಕ್ವಶನ್ಸಿಗೆ ಆನ್ಸರ್ ತಪ್ಪು ಟಿಕ್ ಮಾಡಿದ್ರಿ ಅಂದ್ರೆ 1 ಅಂಕ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡಲಾಗ್ತದೆ. ಈ ರೀತಿಯ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು ಸ್ನೇಹಿತರೆ. ಈ ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇರುವಂಥದ್ದು. ಕನ್ನಡ ಭಾಷೆಯೊಳಗೆ ಎಕ್ಸಾಮ್ ಇರಂಗಿಲ್ಲ. ಈ ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯೊಳಗೆ ಇರುವಂಥದ್ದು ಸ್ನೇಹಿತರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರೋ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಮೇಲೆ ಇನ್ ಅಡಿಷನ್ ಆಗಿ ಟೈಪಿಂಗ್ ಆಗಿರಬಹುದು, ಡೇಟಾ ಎಂಟ್ರಿ ಆಗಿರಬಹುದು, ಅಥವಾ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಆಗಿರಬಹುದು. ಆ ಹುದ್ದೆಗಳಿಗೆ ಅವಶ್ಯಕತೆಗೆ ಸಂಬಂಧಿಸಿದಂಗೆ ಈ ಎಕ್ಸಾಮ್ಗಳನ್ನು, ಇವೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ನೇಹಿತರೆ, ಈ ಪ್ರಾಕ್ಟಿಕಲ್ ಎಕ್ಸಾಮ್ಗಳನ್ನು ಕೂಡ ನಡೆಸಲಾಗ್ತದೆ. ಇವೆಲ್ಲನೂ ಕ್ವಾಲಿಫೈಯಿಂಗ್ ನೇಚರ್ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಅತಿ ಹೆಚ್ಚು ಅಂಕ ಗಳಿಸಿ ಈ ಎಕ್ಸಾಮ್ಗಳನ್ನು ಕೂಡ ನೀವು ಪಾಸ್ ಆಗಲೇಬೇಕು ಸ್ನೇಹಿತರೆ. ಅಂದ್ರೆ ಎಲ್ಲ ಹುದ್ದೆಗಳಿಗೆ ಈ ಕ್ವಾಲಿಫೈಯಿಂಗ್ ಟೆಸ್ಟ್ಗಳಿರಂಗಿಲ್ಲ. ಯಾವ ಹುದ್ದೆಗೆ ಟೈಪಿಂಗ್ ಟೆಸ್ಟ್ ಬೇಕಾಗ್ತದೋ ಅಂಥ ಹುದ್ದೆಗಳಿಗೆ ಟೈಪಿಂಗ್ ಟೆಸ್ಟ್ ಇನ್ ಅಡಿಷನ್ ಆಗಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸ್ತಾರ. ಯಾವ ಹುದ್ದೆಗೆ ಡೇಟಾ ಎಂಟ್ರಿ ಟೆಸ್ಟಿನ ಅವಶ್ಯಕತೆ ಇರ್ತದೋ ಆ ಹುದ್ದೆಗಳಿಗೆ ಡೇಟಾ ಎಂಟ್ರಿ ಟೆಸ್ಟ್ ನಡೆಸ್ತಾರ. ಈ ರೀತಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಕೂಡ ಇರುವಂಥದ್ದು. ಆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅನ್ನು ನೀವು ಕಂಪಲ್ಸರಿ ಪಾಸ್ ಮಾಡಲೇಬೇಕು ಸ್ನೇಹಿತರೆ. ನೆಕ್ಸ್ಟ್ ಕಂಪ್ಲೀಟ್ ಇಂಡಿಕೇಟಿವ್ ಸಿಲೆಬಸ್ ಬಗ್ಗೆ ನೋಡೋದಾದ್ರೆ 10ನೇ ತರಗತಿಯ ಮೇಲಿನ ಹುದ್ದೆಗಳಿಗೆ ಇದು ಸಿಲೆಬಸ್ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ PUC ಮೇಲಿನ ಹುದ್ದೆಗಳಿಗೆ ಇದು ಸಿಲೆಬಸ್. ಇಲ್ಲದೆ ಸಿಲೆಬಸ್ ಕೊಟ್ಟಿರುವಂಥದ್ದು, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಡಿಗ್ರಿಯ ಮೇಲಿನ ಹುದ್ದೆಗಳದ್ದು ಇದು ಸಿಲೆಬಸ್ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ 1ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. 10ನೇ ತರಗತಿಯ ಮೇಲಿನ ಎಷ್ಟೇ ವಿಧದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ರಿ, ಆ ಎಲ್ಲ ಹುದ್ದೆಗಳಿಗೆ ಒಂದೇ ಕಾಮನ್ ಎಕ್ಸಾಮ್ ಬರೆಯೋದಿರ್ತದೆ ಸ್ನೇಹಿತರೆ. ಅದೇ ರೀತಿ 12ನೇ ತರಗತಿಯ ಮೇಲಿನ ಎಷ್ಟೇ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಿದ್ರೆ ಒಂದೇ ಕಾಮನ್ ಎಕ್ಸಾಮ್ ಬರೆಯೋದಿರ್ತದೆ. ಹಾಗೆಯೇ ಡಿಗ್ರಿದು ಸ್ನೇಹಿತರೆ, ಗ್ರಾಜ್ಯುಯೇಷನ್ದು ಕೂಡ ಸೇಮ್ ಸ್ನೇಹಿತರೆ. ಉದಾಹರಣೆಗಾಗಿ 10ನೇ ತರಗತಿಯ ಮೇಲಿನ 5ರಿಂದ 6 ವಿಧದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಈ 5ರಿಂದ 6 ಹುದ್ದೆಗಳಿಗೆ ಒಂದೇ ಕಾಮನ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಆದರೆ 10ನೇ ತರಗತಿಯ ಮೇಲಿನ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಿರಿ, 12ನೇ ತರಗತಿಯ ಮೇಲಿನ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಿರಿ, ಡಿಗ್ರಿ ಮೇಲಿನ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಇಲ್ಲಿ ನಿಮಗೆ 3 ಎಕ್ಸಾಮ್ ಅನ್ನ ಸಪರೇಟ್ ಆಗಿ ಬರಿಬೇಕಾಗ್ತದೆ. 10ನೇ ತರಗತಿಯ ಮೇಲಿನ ಹುದ್ದೆಗಳಿಗೆ ಒಂದು ಸಪರೇಟ್ ಎಕ್ಸಾಮು, 12ನೇ ತರಗತಿಯ ಮೇಲಿನ ಹುದ್ದೆಗಳಿಗೆ ಒಂದು ಸಪರೇಟ್ ಎಕ್ಸಾಮು, ಡಿಗ್ರಿ ಮೇಲಿನ ಹುದ್ದೆಗಳಿಗೆ ಒಂದು ಸಪರೇಟ್ ಎಕ್ಸಾಮ್ ಬರಿಬೇಕಾಗ್ತದೆ ಸ್ನೇಹಿತರೆ. ಓಕೆ ರೀ. ಗರಿಷ್ಠ ವಯೋಮಿತಿಯ ಮೇಲೆ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಸ್ನೇಹಿತರೆ. ಆಗಲೇ ಹುದ್ದೆಗಳ ವಿವರ ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಸ್ನೇಹಿತರೆ. ಆ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ. ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದ. ಆ ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕೆಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕೆಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕೆಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 10 ವರ್ಷ, OBC ಕೆಟಗರಿ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ, SC ಮತ್ತು ST ಕೆಟಗರಿ ಅಂಗವಿಕಲ ಅಭ್ಯರ್ಥಿ ಇದ್ರೆ 15 ವರ್ಷ. ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ 3 ವರ್ಷ. ವಿಡೋ ಅಥವಾ ಡಿವೋರ್ಸ್ ಮಹಿಳಾ ಅಭ್ಯರ್ಥಿಗಳಿಗೆ ಅಪ್ ಟು 40 ವರ್ಷ ತನಕ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಪ್ರೊಸೀಜರ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಇಲ್ಲಿ ಪ್ರೊಸೀಜರ್ ಕೊಟ್ಟಾರ ಸ್ನೇಹಿತರೆ. ಅನ್ಯಕ್ಷರ 4ರಲ್ಲಿ
ಪ್ರೊಸೀಜರ್ ಕೊಟ್ಟಾರ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದ್ರದ್ದು ಏನು ಪ್ರೊಸೀಜರ್ ಕೊಟ್ಟರಲ್ರಿ ಅದನ್ನು ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಅದೇ ರೀತಿ ಅರ್ಜಿ ಲಿಂಕ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ ಅಪ್ಲಿಕೇಶನ್ ಅನ್ನು ಹಾಕ್ರಿ. ಇದಿಷ್ಟು ವಿವಿಧ ಇಲಾಖೆಗಳಲ್ಲಿ ವಿವಿಧ ರೀತಿಯ ಹುದ್ದೆಗಳ ನೇಮಕಾತಿಗಾಗಿ SSC ಇಂದ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.